Hi guys, welcome back to our YouTube channel. ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವತ್ತು ಕೂಡ ಸ್ಪೆಷಲ್ ಆದ ದಿನ. ಹೌದು. ಏನಕ್ಕೆ ಸ್ಪೆಷಲ್ ಆದ ದಿನ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಗೈಸ್, ನಿಮಗೂ ಕೂಡ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ. ಓಕೆ ಎಸ್, ನಾನು ನಮ್ಮ ಹಸ್ಬೆಂಡ್ ರೆಡಿಯಾಗಿ ಬಂದಿದ್ದು ನಮ್ಮ ಮನೆ ದೇವಸ್ಥಾನಕ್ಕೆ. ಆ್ಯಂಡ್ ನಮ್ಮ ಮನೆ ದೇವರು ಬಾಗಲಮ್ಮ ದೇವಿ ಅಂತ. ಆ್ಯಂಡ್ ತುಂಬ ಜನ ಈ ಹೆಸರನ್ನ ಕೇಳಿರಲ್ಲ. ಆ್ಯಂಡ್ ನಾನು ಕೂಡ ಮದುವೆಗೂ ಮುಂಚೆ ಈ ಹೆಸರನ್ನ ಕೇಳಿರಲಿಲ್ಲ. ಆ್ಯಂಡ್ ಇದೇ ನೋಡಿ ಬಾಗಲಮ್ಮ ದೇವಿ ಅಂತ ಮನೆ ದೇವರು. ಈ ದೇವಸ್ಥಾನ ಚಿಂತಾಮಣಿಯಿಂದ ಮುಂದಕ್ಕೆ ಶೆಟ್ಟಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿ ಬರುತ್ತೆ ಈ ದೇವಸ್ಥಾನ. ಆ್ಯಂಡ್ ನಾವೇನಕ್ಕಪ್ಪ ಇವತ್ತು ಸಡನ್ನಾಗಿ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ, ನಾವು ಹೊಸ ಗಾಡಿ ತೊಗೊಂಡಿದ್ದೀವಿ ಗೈಸ್. ಸೊ ಗಾಡಿಗೆ ಮೊದಲನೇ ಪೂಜೆ ಮನೆ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಎಸ್ ಗೈಸ್, ನಮ್ಮ ಹಸ್ಬೆಂಡ್ಗೆ ತುಂಬ ವರ್ಷಗಳಿಂದ FZ ಬೈಕ್ ತೊಗೋಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಏನೋ ಗೊತ್ತಿಲ್ಲ, ನಮ್ಮ ಆ್ಯನಿವರ್ಸರಿ ಮಂತ್ ದಿನವೇ ಒಂದ್ಗೂಡಿದೆ. ಸೊ ಇದೆ ನೋಡಿ ಗೈಸ್ ನಮ್ಮ ಬೈಕ್. ಆ್ಯಂಡ್ ರೆಡ್ ತುಂಬ ಅಟ್ರಾಕ್ಟಿವ್ ಕಲರ್. ಆ್ಯಂಡ್ ಇದೇ ಕಲರೇ ಬೇಕು ಅಂತ ತೊಗೊಂಡಿದ್ದು ಗೈಸ್. ನಮಗಂತೂ ಸಖತ್ತಾಗಿ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸಡನ್ನಾಗಿ ಏನಕ್ಕೆ ಬೈಕ್ ಅಂತ ಅಂದರೆ, ಆಲ್ರೆಡಿ ಕಾರ್ ಇದೆ ಎಲ್ಲಾದರೂ ಲಾಂಗ್ ಹೋಗಬೇಕು ಅಂದರೆ. ಬಟ್ 2 ವೀಲರು ಒಂದು ಬೇಕು ಲಾಂಗ್ ಎಲ್ಲ ಹೋಗೋದಕ್ಕೆ. ಓಲೋ ಬೈಕ್ ಇದೆ, ಬಟ್ ಅದು ಲಾಂಗ್ ಎಲ್ಲ ಹೋಗೋದಕ್ಕಾಗಲ್ಲ. ಸೊ ಒಂದು ಬೈಕ್ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಸೊ ತೊಗೊಂಡಿದ್ದೀವಿ. ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಇದೆ ತೊಗೊಂಡಿರೋದು. ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಯಿತು ಗೈಸ್. ಎಸ್ ಗೈಸ್, ಸ್ವಾಮಿಗಳು ಪಕ್ಕದೂರಲ್ಲಿ ಅಭಿಷೇಕ ಕೇಳಿದ್ರಂತೆ. ಸೊ ಅಲ್ಲಿಗೆ ಹೋಗಿದ್ರು. ಸೊ ಅಮ್ಮಣ್ಣನೇ ಈಗ ಪೂಜೆ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಾಯಿತು ಗೈಸ್. ಆ್ಯಂಡ್ ಈಗ ನಿಂಬೆಹಣ್ಣು ಮುಂದಕ್ಕೆ ತಳಿಸ್ತಿದ್ದಾರೆ. ಆ್ಯಂಡ್ ಇದೆ ನೋಡಿ ಗೈಸ್ ಬಾಗಲಮ್ಮ ದೇವಿ. ಆ್ಯಂಡ್ ಇಲ್ಲಿ ಕೂಡ ವಿಶೇಷ ಪೂಜೆಗಳು ಮಾಡ್ತಿರ್ತಾರೆ ವರ್ಷನೂ. ನಾವು ಬರ್ತಿರ್ತೀವಿ ಆ್ಯಂಡ್ ನಿಮಗೂ ಕೂಡ ತೋರಿಸ್ತಿರ್ತೀವಿ. ಆ್ಯಂಡ್ ಇನ್ನೊಂದು ಏನು ವಿಚಾರ ಅಂದರೆ, ನಾನು ನಮ್ಮ ಹಸ್ಬೆಂಡ್ ಯಾವಾಗೂ ಲೈಕ್ ಟ್ವಿನ್ನಿಂಗ್ ಥರ ಹಾಕ್ಕೊತಿದ್ವಿ ಡ್ರೆಸ್ ಎಲ್ಲನೂ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇದು ವೀಡಿಯೋ ಮಾಡ್ಕೊತಿರೋದು. ಆ್ಯಂಡ್ ನಾನು ನಮ್ಮ ಹಸ್ಬೆಂಡ್ನ ಕೇಳ್ತಿದ್ದೀನಿ ಹೆಂಗೆ ಅನಿಸ್ತಾ ಇದೆ ಅಂತ. ಅವರು ಖುಷಿ ಅನಿಸ್ತು ಅಂತ ರಿಪ್ಲೈ ಮಾಡ್ತಿದ್ದಾರೆ. ಬಟ್ ಯಾವಾಗಲೂ ಟ್ವಿನ್ನಿಂಗ್ ಮಾಡ್ತಿದ್ದಿದ್ದು ನಾವು, ಇವತ್ತು ನಾನು ನಮ್ಮ ಬೈಕ್ ಜೊತೆ ಟ್ವಿನ್ನಿಂಗ್ ಮಾಡ್ತಿದ್ದೀನಿ ಗೈಸ್. ಅಂದರೆ ಅದು ರೆಡ್, ನಾನು ಪಿಂಕ್ ಹಾಕಿದ್ದೀನಿ. ಆ್ಯಂಡ್ ನನಗಂತೂ ಸಖತ್ತಾಗಿ ಖುಷಿ ಆಯಿತು. ಬಟ್ ಇನ್ನೂ ಬೈಕಲ್ಲಿ ಎಲ್ಲೂ ಲಾಂಗ್ ಡ್ರೈವ್ ಹೋಗಿಲ್ಲ. ನೆಕ್ಸ್ಟ್ ಹೋಗ್ಬೇಕಂದ್ರೆ ತೋರಿಸ್ತೀನಿ ಗೈಸ್. ನೆಕ್ಸ್ಟ್ ಹೋಗೋವಾಗ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇಷ್ಟು ದಿನದಿಂದ ಅಂದರೆ ವ್ಲಾಗ್ ಯಾವತ್ತು ಕಾರಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ, ಬಟ್ ಇವತ್ತು ಬೈಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಗೈಸ್. ನಾವು ಚಿಕ್ಕದೇ ತೊಗೊಳ್ಳಿ ದೊಡ್ಡದೇ ತೊಗೊಳ್ಳಿ, ನಮಗೆ ಅಂತ ತೊಗೊಂಡಾಗ ಯಾರಿಗೇ ಆಗಲಿ ಅದು ಖುಷಿ ಆಗುತ್ತೆ. ಇದನ್ನು ಕಷ್ಟಪಟ್ಟು ತೊಗೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಇದ್ರದ್ದು ಏನು ಫೀಲ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಾನಂತೂ ಫುಲ್ ಹ್ಯಾಪಿ. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಹಳೆ ಮೈಯನ್ನು ಕರ್ಕೊಂಡು ಒಂದು ರೌಂಡು ತೋಟದ ಹತ್ರಕ್ಕೆ ಹೋಗ್ತಿದ್ದೀವಿ. ತೋಟದ ಹತ್ರ ಏನಕ್ಕೆ ಅಂದರೆ ಫೋಟೋಶೂಟ್ ಮಾಡೋದಕ್ಕೆ. ಎಲ್ಲನೂ ಪೂಜೆ ಮಾಡಿಸ್ಕೊಂಡು ಬಂದಿದ್ವಲ್ಲ, ಸೊ ಹಂಗೆ ಎಲ್ಲರೂ ಫೋಟೋಸ್ ತೊಗೊಳ್ಳೋಣ ಅಂತ ಇಲ್ಲಿ ತೋಟದ ಹತ್ರಗೆ ಬಂದಿದ್ದೀವಿ ಗೈಸ್. ಆ್ಯಂಡ್ ಇವಾಗ ಚೇಪೆ ತೋಟಕ್ಕೆ ಏನಕ್ಕೆ ಬಂದಿದ್ದು ಅಂದರೆ, ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಚೆನ್ನಾಗಿದೆ, ಗ್ರೀನರಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿಗೆ ಬಂದಿದ್ದು ಗೈಸ್. ಒಂದು ರೌಂಡ್ ಆಗುತ್ತೆ ಅಲ್ವಾ ಬೈಕಲ್ಲಿ ಬಂದಂಗೆ. ಸೊ ಆ್ಯಂಡ್ ಮದುವೆ ಆದಾಗಿಂದ ಫಸ್ಟ್ ಟೈಮ್ ಅನಿಸುತ್ತೆ ನಾವಿಬ್ಬರು ಲಾಂಗ್ ಅಂದರೆ ಜಾಸ್ತಿ ದೂರ ಏನಿಲ್ಲ. ಚಿಂತಾಮಣಿಯಿಂದ ಎಷ್ಟು ಕಿಲೋಮೀಟರ್ಸ್ ಚಿನ್ನ? ಒಂದು 10 ಚಿಂತಾಮಣಿಯಿಂದ 10 ಕಿಲೋಮೀಟರ್ಸ್. 10 ಕಿಲೋಮೀಟರ್ಸ್ ಆ ಕಡೆ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಸೊ ಇದೇ ಫಸ್ಟ್ ಅನ್ಸುತ್ತೆ ಅಷ್ಟು ಲಾಂಗ್ ಹೋಗಿದ್ದು. ಇನ್ನು ಜಿಂಗ್ ಅಂತ ಓಡ್ತಾ ಎಸ್ ಗೈಸ್, ನಮ್ಮ ಜೊತೆ ನಮ್ಮ ಅಳಿಮಯ್ಯನೂ ಬಂದಿದ್ದಾನೆ. ಫೋಟೋಶೂಟ್ ಮಾಡ್ಕೊಂಡ್ವಿ. ಇನ್ನೇನು ಒಂದು ಮನೆ ಕಡೆ ಓಡೋದೆ ಗೈಸ್. ಲವಿಶ್ ಹ್ಯಾಪಿ? ಸೂಪರ್ ಹ್ಯಾಪಿ. ಓಕೆ ಡನ್. ಅತ್ತೆ ನಂದು ಹೊಸ ಬಟ್ಟೆ. ಆ್ಯಂಡ್ ಇಲ್ಲಿ ಚೇಪೆ ತೋಟಕ್ಕೆ ಬಂದಮೇಲೆ ಒಂದು ಚೇಪೆ ಕಾಯಿದ್ರು ತಿನ್ಬೇಕಲ್ಲ. ನಿಮಗೂ ಬೇಕಾ?
ನೋಡಿ ಈ ಥರ ಫುಲ್ಲು ಮಾಗಿರಬಾರ್ದು, ಫುಲ್ಲು ಹಸಿನೂ ಇರಬಾರ್ದು. ಇದು ಟೇಸ್ಟ್ ಇರುತ್ತೆ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅಷ್ಟೆ. ಆ್ಯಕ್ಚುಲಿ ಈ ಫ್ರೂಟ್ ತಿನ್ನಬೇಕು, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಸೊ ತಿನ್ನಬೇಕು. ಆ್ಯಂಡ್ ಶುಗರ್ಗೂ ಕೂಡ ಒಳ್ಳೆಯದು. ಆದಷ್ಟು ಫ್ರೂಟ್ಸ್ನ ತಿನ್ನಿ. ಫ್ರೂಟ್ಸ್ ತಿಂದೇ ಇರೋ ನಾನು ಸಜೆಷನ್ ಕೊಡ್ತಾಯಿದ್ದೀನಿ, ನೀವು ಫಾಲೋ ಮಾಡಿ. ನಾನು ಒಬ್ಬಳೇ ಬಂದಿಲ್ಲ. ಬಿಸಾಕು. ಎಲ್ಲರೂ ಬಂದಿದ್ದೀವಿ. ಆ್ಯಂಡ್ ಗೈಸ್ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿತ್ತು. ಇನ್ನೇನೀಗ ಮನೆ ಕಡೆ ಹೋಗೋದೇನೆ. ಮನೆ ಕಡೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೊರಡೋದೇನೆ. ಆ್ಯಂಡ್ ಇದಾಗಿತ್ತು ಗೈಸ್ ಇದು ಚಿಕ್ಕ ವ್ಲಾಗ್, ಆ್ಯಂಡ್ ತುಂಬ ಖುಷಿಯಾಗಿರೋಂಥ ವ್ಲಾಗ್. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಇದೇ ಥರನೇ ಸಪೋರ್ಟ್ ಮಾಡ್ತೀರಿ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಇದೇ ಥರನೇ ಲೈಕ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.